ಪೊಲೀಸ್ ಪರೀಕ್ಷೆ ಬಾಕಿ ಇರುವ ಕಾರಣದಿಂದಾಗಿ ಇತ್ತೀಚೆಗೆ ಕೆಇ ನಡೆಸುವಂತಹ ಪರೀಕ್ಷೆಯಲ್ಲಿ ಕರ್ನಾಟಕ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾ ಇದ್ದಾವೆ. ಕೆಇದವರು ಜಾಸ್ತಿ ಕರೆಂಟ್ ಅಫೇರ್ಸ್ ಬಗ್ಗೆ, ಪ್ರಚಲಿತ ಘಟನೆ ಬಗ್ಗೆ ಅತಿ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಸಹ ಕರ್ನಾಟಕದ ಸರ್ಕಾರದ ಯೋಜನೆಗಳಿರ್ಬೋದು ಮತ್ತು ಅದರ ಪೋರ್ಟಲ್ಗಳಿರ್ಬೋದು ಅತ್ಯಂತ ಮಹತ್ವವಾಗಿರ್ತವೆ. ಯಾಕಂದರೆ ವೆರಿ ಇಂಪಾರ್ಟೆಂಟ್. ಇದರ ವಿಷಯದ ಮೇಲೆ 1ರಿಂದ 2 ಪ್ರಶ್ನೆ ಬರ್ತದೆ. ಕರ್ನಾಟಕದ ಯೋಜನೆಗಳ ಮೇಲೆ ಮತ್ತು ಕರ್ನಾಟಕದ ಆಡಳಿತದ ಪೋರ್ಟಲ್ಗಳ ಮೇಲೆ ಒಂದು ಪ್ರಶ್ನೆ ಬರ್ತೈತಿ. ಆ ಕಾರಣಕ್ಕೆ ಈ ದಿನ ನಾವು ಕರ್ನಾಟಕ ಸರ್ಕಾರ ಈ ಆಡಳಿತದ ಪ್ರಮುಖ ಪೋರ್ಟಲ್ಗಳನ್ನು ನಾವು ಈ ದಿನ ಅಧ್ಯಯನ ಮಾಡುವಂಥ. ಯಾಕಂದರೆ ಪೋರ್ಟಲ್ ಮೇಲೆ ಕರ್ನಾಟಕದ ಸರ್ಕಾರದ ಪೋರ್ಟಲ್ಗಳಿರ್ಬೋದು ಮತ್ತು ಯೋಜನೆಗಳಿರ್ಬೋದು. ಯಾಕಂದರೆ ಕೆಇದು ಅತಿ ಹೆಚ್ಚು ಕರೆಂಟ್ ಅಫೇರ್ಸ್ಗೆ ಫೋಕಸ್ ಮಾಡುವ ಕಾರಣದಿಂದಾಗಿ ಆ ಕಾರಣಕ್ಕೆ ಇದು ನಾವು ಕರ್ನಾಟಕದ ಪ್ರಚಲಿತ ಘಟನೆಯಲ್ಲಿ ಈ ಪೋರ್ಟಲ್ ಆಡಳಿತದ ಬಗ್ಗೆ ನೋಡೋಣಂತ. ಕುಟುಂಬ ಪೋರ್ಟಲ್ ಈ ಪೋರ್ಟಲ್ ಯಾವುದಕ್ಕೆ ಸಂಬಂಧ ಅಂದ್ರೆ ಇದರ ಉದ್ದೇಶ ಏನಪ್ಪ ಅಂದ್ರೆ ಸಾಮಾಜಿಕ ಭದ್ರತೆ ಮತ್ತು ಸರ್ಕಾರಿ ಯೋಜನೆಗಳಂತಹ ಅರ್ಹತೆ ನಿರ್ವಹಣಾ ವ್ಯವಸ್ಥೆ ಅಂತೇಳಿ ಕರೀತೀವಿ. ಸಾಮಾಜಿಕ ಭದ್ರತೆ ಸರ್ಕಾರಿ ಯೋಜನೆಗಳ ಅರ್ಹತೆಯ ನಿರ್ವಹಣೆಯ ವ್ಯವಸ್ಥೆ ಎಂಟೈಟಲ್ಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನು ಮಾಡ್ತಿದ್ದವು? ಇದು ರಾಜ್ಯದ ಪ್ರತಿಯೊಬ್ಬ ಕುಟುಂಬಕ್ಕೂ ವಿಶೇಷ ಕುಟುಂಬ ಐ ಡಿ ಪೋರ್ಟಲ್ ನೀಡ್ತೈತಿ. ನೀಡುವ ಮೂಲಕ ಸ್ವಯಂ ಚಾಲಿತವಾಗಿ ಅರ್ಹ ಫಲಾನುಭವಿಗಳನ್ನು ಗುರುತಿಸ್ತದೆ. ಪ್ರತಿಯೊಂದು ಕುಟುಂಬಕ್ಕೂ ಒಂದು ವಿಶೇಷ ಕುಟುಂಬ ಐಡಿಯನ್ನು ನೀಡಿ ಆ ಕುಟುಂಬವನ್ನು ಸ್ವಯಂ ಚಾಲಿತವಾಗಿ ಸರ್ಕಾರಿ ಯೋಜನೆಗಳನ್ನು ಪಡೆಯಲು ಅರ್ಹರದಾರ ಅಂತೇಳಿ ಫಲಾನುಭವಿಗಳನ್ನು ಸರಿಯಾಗಿದು ಗುರುತಿಸ್ತೈತಿ. ಮತ್ತು ನೆಕ್ಸ್ಟ್ ನಾಗರಿಕರು ಪದೇ ಸರ್ಕಾರಿ ಸೌಲಭ್ಯಗಳಿಗೆ ಅರ್ಜಿ ಸಲ್ಲಿಸುವ ಮತ್ತು ದಾಖಲೆಗಳನ್ನು ನೀಡುವುದನ್ನು ಇದು ತಪ್ಪಿಸುತ್ತದೆ. ನೀವು ಪ್ರತಿ ಬಾರಿ ಪದೇ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸೋದು ಇವೆಲ್ಲ ಸೌಲಭ್ಯಗಳನ್ನು ದಾಖಲೆಗಳನ್ನು ನೀಡುವುದರ ಜೊತೆಗೆ ಇದು ತಪ್ಪಿಸುತ್ತೆ. ಯಾವುದು? ಕುಟುಂಬ ಪೋರ್ಟಲ್. ನೆಕ್ಸ್ಟ್ ಪಡಿತರ ಚೀಟಿ ಮತ್ತು ಆಧರಿಸಿ ಪ್ರಸ್ತುತ 5.5 ಕೋಟಿ ಹೆಚ್ಚು ನಾಗರಿಕರ ಡೇಟಾವನ್ನು ಹೊಂದಿದೆ. ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಆಧರಿಸಿ ಪ್ರಸ್ತುತ 5.5 ಕೋಟಿಗೂ ಹೆಚ್ಚು ನಾಗರಿಕರ ಡೇಟಾವನ್ನು ಈ ಕುಟುಂಬ ಪೋರ್ಟಲ್ ಹೊಂದೈತಿ. ಇದು ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್. ನೆಕ್ಸ್ಟ್ ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ನೊಂದಿಗೆ ಇದು ಕುಟುಂಬ ಐಡಿಯನ್ನು ಕಡ್ಡಾಯವಾಗಿ ಸಂಯೋಜಿಸಬೇಕಾಗ್ತದೆ. ಏನೆಲ್ಲ ಸ್ಟೂಡೆಂಟ್ಗಳು ಇದ್ದಿರಲ್ಲ, ನೀವೇನು ಸ್ಕಾಲರ್ಶಿಪ್ ಅರ್ಜಿ ಹಾಕ್ತಿರಲ್ಲ, ರಾಜ್ಯದ ವಿದ್ಯಾರ್ಥಿ ವೇತನ ಪೋರ್ಟಲ್ SSP ಸ್ಟೇಟ್ ಸ್ಕಾಲರ್ಶಿಪ್ ಬರ್ತಲ್ಲ ಪೋರ್ಟಲ್, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಇದೇನಾಗುತ್ತೆ ಅಂದ್ರೆ ರಾಜ್ಯ ವಿದ್ಯಾರ್ಥಿ ವೇತನದ ಪೋರ್ಟಲ್ ಇದರೊಂದಿಗೆ ಕುಟುಂಬ ಐಡಿಯನ್ನು ಕಡ್ಡಾಯವಾಗಿ ಸಂಯೋಜಿಸಬೇಕಾಗುತ್ತದೆ. ಈ ಕುಟುಂಬ ಐಡಿ ಇತ್ತಂದ್ರೆ ನಿಮಗೆ SS ಅಪ್ಲಿಕೇಶನಲ್ಲಿ ನೀವು ಸ್ಕಾಲರ್ಶಿಪ್ಗೆ ಶಿಷ್ಯ ವೇತನಕ್ಕೆ ಅರ್ಜಿಯನ್ನು ನೀವು ಹಾಕ್ಬೋದು. ನೆಕ್ಸ್ಟ್ ಫುಡ್ಸ್ ಪೋರ್ಟಲ್. ಏನು ಫುಡ್ಸ್ ಪೋರ್ಟಲ್? ಇದ್ರ ಉದ್ದೇಶ ಏನಂದ್ರೆ ರೈತರ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿಗಳ ಮಾಹಿತಿ ವ್ಯವಸ್ಥೆ. ರೈತರ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿಗಳ ಮಾಹಿತಿ ವ್ಯವಸ್ಥೆ ಅಂದ್ರೆ ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಟ್ಸ್ರಿ ಇನ್ಫಾರ್ಮೇಷನ್. ಇದು ವೆರಿ ಇಂಪಾರ್ಟೆಂಟ್. ನೆನಪಿಡ್ಬೇಕು ನಿಮಗೆ. ಫ್ರೂಟ್ಸನ್ನು ವಿಸ್ತರಿಸಿ ಹಲವಾರು ಬಾರಿ ಎಕ್ಸಾಮಲ್ಲಿ ಸಹ ಕೇಳಿದಾನ. ಫ್ರೂಟ್ಸ್ ಪೋರ್ಟಲ್ನ ಫುಲ್ ಫಾರ್ಮ್ ಏನು? ಫಾರ್ಮರ್ ರಿಜಿಸ್ಟ್ರೇಷನ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಆ್ಯಂಡ್ ಸಿಸ್ಟಮ್. ಫ್ರೂಟ್ಸ್ ಅಂದ್ರೇನು? F ಅಂದ್ರೇನು? ಫಾರ್ಮರ್. R ಅಂದ್ರೆ ರಿಜಿಸ್ಟ್ರೇಷನ್, U ಅಂದ್ರೆ ಯೂನಿಫೈಡ್, I ಅಂದ್ರೆ ಬೆನಿಫಿಷರಿ, T ಅಂದ್ರೆ ಇನ್ಫಾರ್ಮೇಷನ್ ಸಿಸ್ಟಮ್. ಫ್ರೂಟ್ಸ್ ಐಡಿ ಫಾರ್ಮರ್ ರಿಜಿಸ್ಟ್ರೇಷನ್ ಯೂನಿಫೈಡ್ ಬೆನಿಫಿಷರಿ ಸಿಸ್ಟಮ್ ಅಂತೇಳಿ ಕರೀತಾರೆ. ಈಗ ಪ್ರಮುಖ ಇದರ ಯಾಕೆ ಕಾರಣಕ್ಕೆ ಏನು ಮಾಡಿದ್ರೆ ನೋಂದಾಯಿತ ರೈತರಿಗೆ ವಿಶಿಷ್ಟ ರೈತರ ಗುರುತಿನ ಚೀಟಿ FID ಅಂತ ನೀಡ್ತಾರೆ. ಏನು ಸರ್ಕಾರಗಳು ರೈತರಿಗೆ ಆಧಾರ್ ಕಾರ್ಡ್ ನೀಡುವ ಮೂಲಕ ಅವರಿಗೆ ರೈತರ ಗುರುತಿನ ಚೀಟಿ ಫಾರ್ಮರ್ ID ಅಂತ ನೀಡ್ತಾರೆ. ಒಂದು FID ನೀಡ್ತಾರೆ. ಫ್ರೂಟ್ಸ್ ID ಅಂತ ಕರಿತೀವಿ. ನೀವೇನಾದರೂ ಇನ್ಶೂರೆನ್ಸ್ ಬೆಳೆ ವಿಮೆ ತುಂಬಾಗಿತ್ತಂದ್ರೆ ಹೊಲಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಸರ್ಕಾರಿ ಸೌಲಭ್ಯಗಳನ್ನು ಪಡಿತಾ ಇದ್ದೀರಾ, ನೀವು ಫ್ರೂಟ್ಸ್ ಐಡಿಯನ್ನು ಹೊಂದಿರಬೇಕು. ಫ್ರೂಟ್ಸ್ ಐಡಿ ಅಂದ್ರೇನು? ಫಾರ್ಮರ್ ರಿಜಿಸ್ಟ್ರೇಷನ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತೇಳಿ ಕರೀತಾರೆ. ಇದು ನೋಂದಾಯಿತ ರೈತರಿಗೆ ವಿಶಿಷ್ಟ ಗುರುತಿನ ಅಂದರೆ ರಿಜಿಸ್ಟ್ರೇಷನ್ ಮಾಡಿದವರಿಗೆ ಒಂದು ಐಡಿಯನ್ನು ನೀಡ್ತಾರೆ. ರೈತರು ಜಮೀನು ವಿವರವನ್ನು ಕಂದಾಯ ಇಲಾಖೆಯ ಭೂಮಿ ತಂತ್ರಾಂಶದೊಂದಿಗೆ ಜಂಟಿಯಾಗಿ ಪರಿಶೀಲಿಸಲಾಗುತ್ತದೆ. ಏನು ಕಂದಾಯ ಇಲಾಖೆ ನಿರ್ವಹಿಸುವಂಥ ಭೂಮಿ ತಂತ್ರಾಂಶದೊಂದಿಗೆ ಏನು ಉತ್ತಾರಿ ತೋತಿರಲ್ಲ ನೀವು ರೈತರ ಉತ್ತಾರಿಗಳನ್ನು ಆ ಸಂಬಂಧಪಟ್ಟಂತಹ ಒಂದು ಅಂಶವನ್ನು ಈ ಕಂದಾಯ ಇಲಾಖೆಯ ಭೂಮಿ ತಂತ್ರಾಂಶದೊಂದಿಗೆ ಇದು ಫ್ರೂಟ್ಸ್ ಐಡಿ ಪರಿಶೀಲಿಸಲಾಗ್ತಾರೆ. ನೆಕ್ಸ್ಟ್ ಬ್ಯಾಂಕ್ ಸಾಲ, ಬೆಳೆ ವಿಮೆ, ಕೃಷಿ ತೋಟಗಾರಿಕೆ, ರೇಷ್ಮೆ ಇಲಾಖೆಯಂಥ ಸಹಾಯಧನ ಸೌಲಭ್ಯಗಳನ್ನು ಪಡೆಯಲು ನೇರವಾಗಿ DBT ಮೂಲಕ ಪಡೆಯಲು ನೆರವಾಗುತ್ತದೆ. ನಿಮಗೆ ಹೇಳಿದ್ನಲ್ಲ, ಸರ್ಕಾರದಿಂದ ಸಹಾಯಧನಕ್ಕೆ ಪಡೆಯೋಕೆ ಫ್ರೂಟ್ ಐಡಿ ಅಂದರೆ ಫಾರ್ಮರ್ ರಿಜಿಸ್ಟ್ರೇಷನ್ ಯೂನಿಫೈಡ್ ಬೆನಿಫಿಷರಿ ಸಿಸ್ಟಮ್
ಇನ್ಫಾರ್ಮೇಷನ್ ಸಿಸ್ಟಮ್ ಅಂತೇಳಿ ಕರೀತಾರೆ. EID FID ಅಂತೇಳಿ ಕರೀತಾರೆ ಶಾರ್ಟ್ಕಟ್ನಾಗೆ. EID ಕಂಪಲ್ಸರಿ ಬೇಕಾಗ್ತೈತಿ. ಎದಕ್ಕಂದ್ರೆ ನೀವು ಬ್ಯಾಂಕ್ನಾಗ ಸಾಲ ತೊಗೋಬೇಕಾಯ್ತಂದ್ರೆ, ನೀವು ಬೆಳೆ ವಿಮೆ ತುಂಬಬೇಕಾಗಿತ್ತಂದ್ರೆ, ಕೃಷಿಗೆ ಸಂಬಂಧಪಟ್ಟದ್ದು, ತೋಟಗಾರಿಕೆ, ರೇಷ್ಮೆ ಇಲಾಖೆ ಅಂತ ಸಹಾಯಧನ ಮತ್ತು ಸೌಲಭ್ಯಗಳನ್ನು ನೇರವಾಗಿ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ನೆನಪಿರಲಿ, DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇದನ್ನು ಪಡ್ಯಾಕ ಏನಾಗುತ್ತಾ ಈ ಫ್ರೂಟ್ಸ್ ID ನಿಮ್ಗೆ ಬೇಕಾಗ್ತೈತಿ. ನೆಕ್ಸ್ಟ್ ಕಾವೇರಿ ಪೋರ್ಟಲ್ 2.0. ಕಾವೇರಿ ಪೋರ್ಟಲ್ ಇದು ಆಸ್ತಿ ನೋಂದಣಿಯ ಪ್ರಕ್ರಿಯೆನ ಸಂಪೂರ್ಣ ಡಿಜಿಟೀಕರಣಗೊಳಿಸ್ತೈತಿ. ಕಾವೇರಿ 2 ಏನು ಮಾಡ್ತದೆ, ಇದರ ಉದ್ದೇಶದಿಂದ ಯಾಕೆ ಪೋರ್ಟಲ್ನ ಪ್ರಾರಂಭ ಮಾಡಿದ್ರೆ ಆಸ್ತಿ ನೋಂದಣಿ ಪ್ರಕ್ರಿಯೆಯನ್ನು ಸಂಪೂರ್ಣ ಡಿಜಿಟಲೀಕರಣ. ಏನು ನೀವು ಆಸ್ತಿಯನ್ನು ರಿಜಿಸ್ಟ್ರೇಷನ್ ಮಾಡ್ತೀರಿ, ಆ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತಹ ಎಲ್ಲವನ್ನು ಡಿಜಿಟಲೀಕರಣ ಮಾಡಿಸೋದು ನಾಗರಿಕ ಕಾವೇರಿ ಪೋರ್ಟಲ್ 2.0ನ ಉದ್ದೇಶ. ಇದೇನು ಮಾಡ್ತಾ ಮುದ್ರಾಂಕ ಮತ್ತು ನೋಂದಣಿ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಸ್ಟ್ಯಾಂಪ್ ಆ್ಯಂಡ್ ರಿಜಿಸ್ಟ್ರೇಷನನ್ನು ಅಭಿವೃದ್ಧಿಪಡಿಸಿದೆ. ನಿಮ್ಗೆ ಕೇಳ್ತಾನೆ ಕಾವೇರಿ ಪೋರ್ಟಲನ್ನು ಯಾವ ಇಲಾಖೆ ಅಭಿವೃದ್ಧಿಪಡಿಸಿದೆ ಅಂದ್ರೆ ಮುದ್ರಾಂಕ ಮತ್ತು ನೋಂದಣಿ ಇಲಾಖೆ ಇದು ಕಾವೇರಿ 2.0 ಪೋರ್ಟಲನ್ನು ಅಭಿವೃದ್ಧಿಪಡಿಸಿದೆ. ಯಾವುದು ಕಾವೇರಿ 2.0 ಪೋರ್ಟಲನ್ನು ಅಭಿವೃದ್ಧಿಪಡಿಸಿದೆ ಯಾವುದಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸ್ಟ್ಯಾಂಪ್ ಆ್ಯಂಡ್ ರಿಜಿಸ್ಟ್ರೇಷನ್ ಅಭಿವೃದ್ಧಿಪಡಿಸಿದೆ. ಅಂದ್ರೆ ಮುದ್ರಾಂಕ ಮತ್ತು ನೋಂದಣಿ ಇಲಾಖೆ ಕಾವೇರಿ 2.0 ಪೋರ್ಟಲನ್ನು ಅಭಿವೃದ್ಧಿಪಡಿಸುತ್ತೆ. ಇದು ಆಸ್ತಿಗಳನ್ನು ನೋಂದಣಿ ಆಸ್ತಿಯನ್ನು ಪರ್ಚೇಸ್ ಮಾಡೋ ಸಮಯದಲ್ಲಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಡಿಜಿಟಲೈಸೇಷನ್ ಮಾಡಿದೆ. ಸಾರ್ವಜನಿಕರು ಉಪನೋಂದಣಾಧಿಕಾರಿ ಸಬ್ ರಿಜಿಸ್ಟರ್ ಕಚೇರಿಗೆ ಅಲಿಯುವುದನ್ನು ತಪ್ಪಿಸಲು ಈ ವೆಬ್ ಅಪ್ಲಿಕೇಶನ್ನ ಜಾರಿಗೆ ಮಾಡುತ್ತೆ. ನಾವು ಏನಾದರೂ ಒಂದು ಆಸ್ತಿ ತೊಗೊಂತಂದ್ರೆ ಉಪನೋಂದಣಾಧಿಕಾರಿಗೆ ಹೋಗ್ತಿದ್ವಿ, ಆದರೆ ಇನ್ನು ಕಾವೇರಿ ಪೋರ್ಟಲಲ್ಲಿ ಆನ್ಲೈನ್ ಮುಖಾಂತರ ಇದನ್ನು ನೀವು ಮಾಡ್ಕೋಬೋದು. ನೆಕ್ಸ್ಟ್ ಆನ್ಲೈನಲ್ಲಿ EC ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ CC ಸರ್ಟಿಫೈಡ್ ಕಾಪಿ ಡೌನ್ಲೋಡ್ ಮಾಡಲು ಆಸ್ತಿ ಮತ್ತು ನೋಂದಣಿ ಶುಲ್ಕ ಪಾವತಿಸಲು ಅವಕಾಶವಿದೆ. ಇಲ್ಲೇನು ಮಾಡ್ತಾರೆ, EC ತೊಗೊಂಡು ಹೇಳ್ತಾರಲ್ಲ, EC ತೊಗೊಂಬರ್ರಿ ನಿಮ್ಮ ಹೊಲದು ನಿಮ್ಮ ಮನಿದು ಅಂತೇಳಿ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಥವಾ ಸರ್ಟಿಫೈಡ್ ಕಾಪಿ ಅಂತೇಳಿ ಕರಿತೀವಿ. ಡೌನ್ಲೋಡ್ ಮಾಡಲು ಮತ್ತು ಆಸ್ತಿ ನೋಂದಣಿ ಶುಲ್ಕಕ್ಕೆ ಪಾವತಿಸಲು ಅವಕಾಶವನ್ನು ನೀಡುತ್ತೆ. ಯಾವುದು ಕಾವೇರಿ 2.0 ಇದು ಯಾವ ಸಚಿವಾಲಯ ಹೊರಡಿಸುತ್ತೆ ನೆನಪಬೇಕು, ಮುದ್ರಾಂಕ ಮತ್ತು ನೋಂದಣಿ ಇಲಾಖೆ ಆಸ್ತಿ ನೋಂದಣಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಡಿಜಿಟಲ್ ಮಾಡಿಸ್ತೈತಿ. ಇವೆಲ್ಲವೂ ಸಹ ನಿಮ್ಗೆ ನೆನಪಿಡ್ಯಾಕ ಸಾಧ್ಯ ಆಗಿರಬೇಕು. ನೆಕ್ಸ್ಟ್ ಮಾಹಿತಿ ಕಣಜ ಅಂತೇಳಿ ಒಂದು ಪೋರ್ಟಲ್. ಮಾಹಿತಿ ಕಣಜ ಇದರ ಉದ್ದೇಶ ಏನಪ್ಪ ಅಂದ್ರೆ ಏಕಗವಾಕ್ಷಿ ಸಾರ್ವಜನಿಕ ಮಾಹಿತಿ ಪೋರ್ಟಲ್, ಸಿಂಗಲ್ ವಿಂಡೋ ವೆಬ್ ಡಿಸ್ಕ್ಲೋಸರ್ ಪೋರ್ಟಲ್ ಅಂತೇಳಿ ಕರೀತಾರೆ ಇಂಗ್ಲೀಷ್ನಾಗ. ಸಿಂಗಲ್ ವಿಂಡೋ ವೆಬ್ ಡಿಸ್ಕ್ಲೋಸರ್ ಪೋರ್ಟಲ್ ಅಂದ್ರೆ ಏಕಗವಾಕ್ಷಿ ಸಾರ್ವಜನಿಕ ಮಾಹಿತಿ ಪೋರ್ಟಲ್. ಏನಿದ್ರು ಉದ್ದೇಶ ಅದನ್ನು ಯಾಕೆ ತಂದ್ರಪ್ಪ ಅಂದ್ರೆ ಮಾಹಿತಿ ಹಕ್ಕು ಕಾಯ್ದೆ ಅಡಿ RTI ಆ್ಯಕ್ಟ್ ಬರ್ತದೆ ನಮ್ಮಲ್ಲಿ, ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟ್ ಅಲ್ಲ, ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟ್ ಸೆಕ್ಷನ್ 2005 ಪ್ರಕಾರ ಸೆಕ್ಷನ್ 4/2 ಅಡಿಯಲ್ಲಿ ಸರ್ಕಾರವು ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಲು ರೂಪಿಸಿದೆ. ಮಾಹಿತಿ ಕಣಜ ಅಂದ್ರೇನು, ನೀವೇನಾದರೂ ಸರ್ಕಾರದ ಯಾವುದೇ ಒಂದು ಯೋಜನೆ ಬಗ್ಗೆ, ಯಾವುದೇ ಒಂದು ವ್ಯವಸ್ಥೆ ಬಗ್ಗೆ ನೀವು ಮಾಹಿತಿ ಬೇಕಾಗಿತ್ತಂದ್ರೆ ನೀವು RTI ಅರ್ಜಿ ಹಾಕಿ ಅದರ ಬಗ್ಗೆ ನೀವು ಮಾಹಿತಿಯನ್ನು ತೊಗೋಬೋದು. RTI ಆ್ಯಕ್ಟ್ ಯಾವ ಬರ್ತಂದ್ರೆ 2005 ಸೆಕ್ಷನ್ 4/2 ಇದನ್ನು ಏಕಗವಾಕ್ಷಿ ಸಾರ್ವಜನಿಕ ಮಾಹಿತಿ ಪೋರ್ಟಲ್ ಅಂತ ಕರಿತೀವಿ. ಸಾರ್ವಜನಿಕರಿಗೆ ಸರ್ಕಾರದಿಂದ ಬೇಕಂತ ಮಾಹಿತಿ ಯಾವುದೇ ಲಾಗಿನ್ ಅಥವಾ ಪಾಸ್ವರ್ಡ್ ಇಲ್ಲದೆ ವಿವಿಧ ಇಲಾಖೆಗಳ ಯೋಜನೆಗಳನ್ನು ಮತ್ತು ಫಲಾನುಭವಿಗಳ ವಿವರಗಳನ್ನು ಮತ್ತು ಪಡಿತರ ಅಂಗಡಿಗಳು ಹಾಗೂ ವಿದ್ಯಾರ್ಥಿ ವೇತನ ಮಾಹಿತಿಯನ್ನು ಉಚಿತವಾಗಿ ವೀಕ್ಷಿಸಬಹುದು. ಈ ಮಾಹಿತಿ ಕಣಜದಲ್ಲಿ ಏನೆಲ್ಲ ನೀವು ನೋಡ್ಬೋದು ಅಂದ್ರೆ ಯಾವುದೇ ನಿಮ್ಗೆ ಲೈನ್ ಬೇಕಾಗಿಲ್ಲ, ಪಾಸ್ವರ್ಡ್ ಇಲ್ಲದೆ ವಿವಿಧ ಇಲಾಖೆ ಯೋಜನೆಗಳು, ಸರ್ಕಾರವು ಹೊರಡಿಸಿದಂಥ ವಿವಿಧ ಇಲಾಖೆ ಯೋಜನೆಗಳು, ಅದರ ಫಲಾನುಭವಿಗಳು, ಈಗ ಸದಾ ಸರ್ಕಾರಗಳು ಮನೆ ಕೊಟ್ಟಿರ್ತಾವ, ಸಬ್ಸಿಡಿ ಕೊಟ್ಟಿರ್ತಾವ, ಇದರ ಪಡಿತರ ಅಂಗಡಿ ಸಂಬಂಧಪಟ್ಟಂಥ ವಿದ್ಯಾರ್ಥಿ ವೇತನ ಕೊಟ್ಟಿರ್ತಾವೆ. ಇವೆಲ್ಲವನ್ನು ಈ ಮಾಹಿತಿ ಕಣಜದಲ್ಲಿ ನೀವು ಉಚಿತವಾಗಿ ಈ ಪೋರ್ಟಲ್ಗೆ ಹೋದರೆ ನಿಮ್ಗೆ ಅವೈಲೇಬಲ್ ಇರ್ತೈತೆ. ನಿಮ್ಗೆ ಕೇಳ್ತಾನೆ ಮಾಹಿತಿ ಕಣಜ ಪೋರ್ಟಲ್ಲ ಇದರ ಉದ್ದೇಶ ಏನು ಅಂತೇಳಿ ಇವನ್ನೆಲ್ಲ ನೀವು ನೆನಪಿಡ್ಯಾಕ ಸಾಧ್ಯ ಆಗಿರಬೇಕು. ಯಾಕಂದ್ರೆ ಪರೀಕ್ಷೆಗೆ ಕೆಲವೇ ದಿನಗಳು ಬಾಕಿ ಇರೋ ಕಾರಣದಿಂದಾಗಿ KEದವರು ಜಾಸ್ತಿ ಪ್ರಚಲಿತ ಘಟನೆಗೆ ವಿಷಯದ ಮೇಲೆ ಅತಿ ಹೆಚ್ಚು ಫೋಕಸ್ ಮಾಡಿದ ಕಾರಣದಿಂದಾಗಿ ಇದರಲ್ಲಿ ಕರ್ನಾಟಕ ಸರ್ಕಾರದ ಯೋಜನೆಗಳು ಪೋರ್ಟಲ್ಗಳು ಮಹತ್ವದಾಗಿರ್ತವೆ. ಈಗ ಕರ್ನಾಟಕ ಸರ್ಕಾರದ ಪೋರ್ಟಲ್ಗಳನ್ನು ಕ್ಲಾಸ್ ಮಾಡಿಕೊಡ್ತಾ ಇದ್ದೀನಿ. ನಿಮ್ಮ ಮುಂದಿನ ತರಗತಿಯಲ್ಲಿ ನಿಮಗೆ ಕರ್ನಾಟಕ ಸರ್ಕಾರದ ಯೋಜನೆಗಳನ್ನು ನಿಮ್ಗೆ ಕ್ಲಾಸನ್ನು ಮಾಡಿಕೊಡ್ತಾ ಇದ್ದೀನಿ. ಯಾರೆಲ್ಲ ನಿಮ್ಮ ಸ್ನೇಹಿತರು ಪೊಲೀಸ್ಗೆ ಪ್ರಿಪೇರ್ ಆಗ್ತಾಯಿದ್ರೆ, KS ಪ್ರಿಪೇರ್ ಆಗ್ತಾಯಿದ್ರೆ, PSI ಆಗ್ತಾಯಿದ್ರೆ ಅವರೆಲ್ಲರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಇದು ಕರೆಂಟ್ ಅಫೇರ್ಸಲ್ಲಿ ಅತ್ಯಂತ ಮಹತ್ವದ್ದಾಯಿತು. ಅದರಲ್ಲಿ KSಗಂತೂ ಸಮಯವನ್ನು ಕಡಿಮೆ ಕೊಟ್ಟಿದ್ದಾರೆ. ಅದರಲ್ಲಿ KSಲ್ಲಿ ಸಹ 40 ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಬರ್ತಾವೆ. ಅದಕ್ಕೆ 80 ಮಾರ್ಕ್ಸ್ ಬೇರೆ ಕರೆಂಟ್ ಅಫೇರ್ಸಲ್ಲೇ ಬರ್ತಾವೆ. ನೆನಪಿರಲಿ, ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆ ಜೊತೆಗೆ ಕರ್ನಾಟಕದ್ದು ಎಲ್ಲವನ್ನು ನಿಮ್ಗೆ ಕ್ಲಾಸ್ ಮಾಡಿ ಕೊಡ್ತಾ ಇದ್ದೀನಿ. ಯಾರೆಲ್ಲ ನಿಮ್ಮ ಸ್ನೇಹಿತರಿಗೆ ಅದರ ಇದನ್ನು ಈ ವಿಡಿಯೋನ ಶೇರ್ ಮಾಡಿರಿ. ನೆಕ್ಸ್ಟ್ ಬರೋಣ ಪವಿತ್ರ ಮಿತ್ರ ಪೋರ್ಟಲ್ 2.0 ಮತ್ತು ಸಹಾಯವಾಣಿ ಪಂಚಮಿತ್ರ ಪೋರ್ಟಲ್ 2.0. ಇದರ ಉದ್ದೇಶ ಗ್ರಾಮ ಪಂಚಾಯತಿ ಸೇವೆಗಳು ಮತ್ತು ದೂರುಗಳ ಏಕೀಕೃತ ವೇದಿಕೆ. ಪಂಚಮಿತ್ರ ಪೋರ್ಟಲ್ 2.0 ಅಥವಾ ಸಹಾಯವಾಣಿ
ಏನದ್ರ ಉದ್ದೇಶ? ಗ್ರಾಮ ಪಂಚಾಯತಿ ಸೇವೆಗಳನ್ನು ಮತ್ತು ದೂರುಗಳನ್ನು ಏಕೀಕೃತ ವೇದಿಕೆ ಅಂದ್ರೆ ಗ್ರಾಮ ಪಂಚಾಯತಿ ಒದಗಿಸುವಂಥ ಸೇವೆಗಳನ್ನು ಮತ್ತು ಅಲ್ಲಿ ಆ ಗ್ರಾಮ ಪಂಚಾಯತಿ ಬರುವ ದೂರುಗಳನ್ನು ಒಂದೇ ಪೋರ್ಟಲಲ್ಲಿ ಸಿದ್ಧಪಡಿಸೋದು, ಒಂದೇ ಪೋರ್ಟಲ್ ಇರುವಂಥ ವ್ಯವಸ್ಥೆ ಮಾಡಿಕೊಳ್ಳೋದು. ಪಂಚಮಿತ್ರ ಪೋರ್ಟಲ್ ಅಂದ್ರೇನು? ಗ್ರಾಮ ಪಂಚಾಯತಿ ಸೇವೆಗಳು ಒದಗಿಸ್ತಾವಲ್ಲ, ನಿಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಾವೆ. ಬೀದಿ ದೀಪ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಲೈಟಿನ ವ್ಯವಸ್ಥೆ ಇರ್ಬೋದು, ಇವುಗಳನ್ನು ಮತ್ತು ನಿಮ್ಗೆ ಸಾರ್ವಜನಿಕರಿಗೆ ಬೇಕಾದಂತಹ ಕೆಲವು ಗ್ರಾಮ ಪಂಚಾಯತಿಯಿಂದ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಾರೆ. ಅದರ ಸೇವೆಗಳನ್ನು ಮತ್ತು ಏನು ಗ್ರಾಮ ಪಂಚಾಯತಿ ಪ್ರದೇಶದಲ್ಲಿ ವಾಸಿಸುವಂಥ ಜನರು ಕೆಲವು ದೂರುಗಳನ್ನು ಸಹ ನೀಡ್ತಾರೆ. ಈ ದೂರುಗಳ ಏಕೀಕೃತ ಮತ್ತು ಅವುಗಳ ಸೇವೆಗಳು ನೀಡುವಂಥ ಒಂದು ಏಕೀಕೃತದ ಒಂದು ವೇದಿಕೆ ಯಾವುದಂದ್ರೆ ಪಂಚಮಿತ್ರ ವೇದಿಕೆ 2.0 ಅಂತ ಕರಿತೀವಿ. ಇದನ್ನು ಅಭಿವೃದ್ಧಿಪಡಿಸಿದ ಇಲಾಖೆ ಅಂದರೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪಂಚಮಿತ್ರ ಪೋರ್ಟಲನ್ನು ಅಭಿವೃದ್ಧಿಪಡಿಸಿದೆ. ನಿಮ್ಗೆ ಕೇಳ್ತಾನೆ, ಪಂಚಮಿತ್ರ ಪೋರ್ಟಲನ್ನು ಯಾವ ಇಲಾಖೆ ಅಭಿವೃದ್ಧಿಪಡಿಸಿದೆ? ಪಂಚಮಿತ್ರ ಇಲಾಖೆ ಪೋರ್ಟಲನ್ನು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇದು ಅಭಿವೃದ್ಧಿಗೊಳಿಸಿ ಮತ್ತು ಜಾರಿಗೊಳಿಸತಿ. ಸಾರ್ವಜನಿಕರಿಗೆ ಸಹಾಯವಾಣಿಯನ್ನು ಸಹ ಇದು ಜಾರಿಗೆ ತಂದಿದೆ. ಯಾವುದಂದ್ರೆ ಪಂಚಮಿತ್ರ ಪೋರ್ಟಲ್ ಅಂದ್ರೆ ಪಂಚಾಯತಿಗೆ ಸಂಬಂಧಪಟ್ಟಂತೆ, ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಮೂಲಭೂತ ಸೌಕರ್ಯಕ್ಕೆ, ಸ್ವಚ್ಛತೆ ಬಗ್ಗೆ ಪ್ರಸ್ತಾವನೆ ಕುಂದುಕೊರತೆ ದಾಖಲಿಸಲು ಇದು ಸಹಾಯ ಆಗ್ತದೆ. ಇದಕ್ಕೆ ಏನದು ಪೋರ್ಟಲ್ ನಂಬರ್ ಏನಪ್ಪ ಅಂದ್ರೆ 8277506000 ಸಹಾಯವಾಣಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೂಲಕ, ಚಾಟ್ ಮೂಲಕ ರಸ್ತೆ, ನೀರು, ಸ್ವಚ್ಛತೆ ಮತ್ತು ಅದರ ಪ್ರಮುಖ 39 ಕುಂದುಕೊರತೆಗಳ ದೂರು ದಾಖಲಿಸಬಹುದು. ಇದರಲ್ಲಿ ನಿಮಗೇನು ಸಹಾಯವನ್ನು ಕೊಟ್ಟಿದ್ದಾರಲ್ಲ, ಪಂಚಮಿತ್ರ ಪೋರ್ಟಲ್ ಜೊತೆಗೆ ಒಂದು ಸಹಾಯವನ್ನು ಕೊಟ್ಟಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ವಾಸಿಸುವಂತಹ ಜನರು ಈ ಸಹಾಯವಾಣಿಗೆ ನೀವು ನಿಮ್ಮ ಊರಿನಲ್ಲಿರುವಂಥ ಸಮಸ್ಯೆಗಳನ್ನು, ರಸ್ತೆಗಳ ಸಮಸ್ಯೆ ಇರ್ಬೋದು, ಸ್ವಚ್ಛತೆ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಇವೆಲ್ಲ ಕುಂದುಕೊರತೆ ಅಂದರೆ 39 ಕುಂದುಕೊರತೆಗಳ ಪಟ್ಟಿಗೆ ನೀವು ಈ ಪೋರ್ಟಲಲ್ಲಿ ದೂರನ್ನು ಸಲ್ಲಿಸ್ಬೋದು. ದೇಶದಲ್ಲಿ ಮೊದಲ ಬಾರಿಗೆ ಗ್ರಾಮ ಪಂಚಾಯತಿ ಸಭೆಗಳ ನೇರ ಪ್ರಸಾರವನ್ನು ಈ ಪೋರ್ಟಲ್ನಲ್ಲಿ ವೀಕ್ಷಿಸಲು ಸಹಾಯವಿದೆ. ವೆಬ್ ಕಾಸ್ಟಿಂಗ್ ಏನು ಇತ್ತೀಚೆಗೆ ವೆಬ್ ಕಾಸ್ಟಿಂಗ್ ಸಿಸ್ಟಮ್ ಏನು ಬರ್ತಾ ಇದೆಯಲ್ಲ, ಅದೇ ರೀತಿ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂದರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನು ಗ್ರಾಮ ಪಂಚಾಯತಿ ಸಭೆಗಳು ನಡೀತಾವಲ್ಲ, ನಮ್ಮಲ್ಲಿ ಗ್ರಾಮ ಪಂಚಾಯತಿ ಸಭೆಗಳನ್ನು ಕಂಡಕ್ಟ್ ಮಾಡ್ತಾರೆ. ಆ ಸಭೆಗಳನ್ನು, ಗ್ರಾಮ ಪಂಚಾಯತಿ ಸಭೆಗಳನ್ನು ವೆಬ್ಸೈಟ್ ಮೂಲಕ ಅಂದರೆ ಪಂಚಮಿತ್ರ ಪೋರ್ಟಲ್ ಮೂಲಕ ನೀವು ನೇರವಾಗಿ ನಿಮ್ಮ ಮನೆಯಲ್ಲೇ ಕುಂತು ನೀವು ಅವರ ಗ್ರಾಮ ಪಂಚಾಯತಿ ಸಭೆಯ ಬಗ್ಗೆ ಅದರ ಬಗ್ಗೆ ನೀವು ನೋಡ್ಬೋದು, ವೀಕ್ಷಿಸ್ಬೋದು, ನೇರವಾಗಿ ವೀಕ್ಷಿಸ್ಬೋದು. ಯಾವುದು? ಪಂಚಮಿತ್ರ ಪೋರ್ಟಲ್ ಬಗ್ಗೆ. ದೇಶದ ಮೊಟ್ಟ ಮೊದಲ ಬಾರಿಗೆ, ನಿನಗೆ ಇದೊಂದು ನೆನಪಿರಲಿ, ವೆರಿ ವೆರಿ ಇಂಪಾರ್ಟೆಂಟ್, ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ವೆಬ್ಕಾಸ್ಟ್ ಮುಖಾಂತರ ಗ್ರಾಮ ಪಂಚಾಯತಿಯ ಸಭೆಯನ್ನು ನೇರವಾಗಿ ವೀಕ್ಷಿಸಲು ಅವಕಾಶ ಮಾಡಿಕೊಟ್ಟ ರಾಜ್ಯ ಯಾವುದಂತ ಕೇಳ್ತಾನೆ. ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೋರ್ಟಲ್ ಮೂಲಕ ಅಂದರೆ ಆನ್ಲೈನ್ ಮುಖಾಂತರ, ವೆಬ್ಕಾಸ್ಟಿಂಗ್ ಮುಖಾಂತರ ಗ್ರಾಮ ಪಂಚಾಯತ್ ಸಭೆಯನ್ನು ನೇರವಾಗಿ ವೀಕ್ಷಣೆ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಪಂಚಮಿತ್ರ ಪೋರ್ಟಲ್ನ ಇದು ಜಾರಿಗೆ ತಂದೈತಿ. ಸೇವಾ ಸಿಂಧು ಅಂತ ಹೇಳ್ತೀನಿ. ಸೇವಾ ಸಿಂಧು ಕ್ಷೇತ್ರ ಕೋರಿ ಗ್ರಾಮವನ್ನು ಕೋರಿ ಅಂತ ಹೇಳ್ತಾರೆ. ಹಾಗಾದರೆ ಸೇವಾ ಸಿಂಧು ಅಂದ್ರೇನು? ಏಕಗವಾಕ್ಷಿ ನಾಗರಿಕ ಸೇವಾ ವ್ಯವಸ್ಥೆ ಅಂದ್ರೆ ಎಲ್ಲ ವ್ಯವಸ್ಥೆಗಳು ಒಂದೇ ಕಡೆ ಸಿಗ್ತವೆ ನಿಮಗೆ. ಏಕಗವಾಕ್ಷಿ ನಾಗರಿಕ ವ್ಯವಸ್ಥೆ ಅಂದರೆ ನಾಗರಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಎಲ್ಲ ವ್ಯವಸ್ಥೆಗಳು ಸೇವಾ ಸಿಂಧು ಹೋದರೆ ನಿಮ್ಗೆ ಸಿಗ್ತಾವೆ. ಯಾವೆಲ್ಲ ಸಿಗ್ತಾವೆ? ರಾಜ್ಯದ ವಿವಿಧ ಇಲಾಖೆಗಳಲ್ಲಿ 880ಕ್ಕೂ ಹೆಚ್ಚು ಸೇವೆಗಳನ್ನು ಲಭ್ಯ. ಯಾವುದಾದ್ರು ಗೃಹಜ್ಯೋತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಯುವ ನಿಧಿ ಇರ್ಬೋದು, ಮುಂತಾದ ಗ್ಯಾರಂಟಿ ಯೋಜನೆಗಳು, ನೋಂದಣಿ ಪೋರ್ಟಲ್ಗಳು ಇದರ ಮೂಲಕ ನಡೀತವೆ. ಯಾವುದು? ಸೇವಾ ಸಿಂಧು ಏಕಗವಾಕ್ಷಿ ವ್ಯವಸ್ಥೆ ಅಂತ ಕರಿತೀವಿ. ಏಕಗವಾಕ್ಷಿ ನಾಗರಿಕ ಸೇವಾ ವ್ಯವಸ್ಥೆ ಅಂತ ಕರೀತಾರೆ. ಅಂದರೆ ಕರ್ನಾಟಕ ಸರ್ಕಾರದ ಕೆಲವು ಸೌಲಭ್ಯಗಳಲ್ಲಿ 880ಕ್ಕೂ ಹೆಚ್ಚು ಸೌಲಭ್ಯಗಳನ್ನು ಈ ಸೇವಾ ಸಿಂಧುದಲ್ಲಿ ನೀವು ಪಡಿಬೋದು. ನೆಕ್ಸ್ಟ್ ಗ್ರಾಮ ಮಟ್ಟದಲ್ಲಿ ಡಿಜಿಟಲ್ ಸೇವೆಯನ್ನು ಒದಗಿಸುವುದು. ಗ್ರಾಮ ಮಟ್ಟದಲ್ಲಿ ಡಿಜಿಟಲ್ ಸೇವೆಯನ್ನು ತಾಲೂಕು ಜಿಲ್ಲಾ ಕೇಂದ್ರಗಳಂತೆ ಅಲೆಯದಂತೆ ಗ್ರಾಮ ಮಟ್ಟದಲ್ಲಿ ಸೇವಾ ಸಿಂಧು ಸೌಲಭ್ಯ ಒದಗಿಸುವ ಕೇಂದ್ರಗಳು ಆದಾಯ, ಜಾತಿ ಪ್ರಮಾಣಪತ್ರ ಮತ್ತು ಪಿಂಚಣಿ ಮತ್ತು ಪಡಿತರ ಚೀಟಿ ವ್ಯವಸ್ಥೆಗಳನ್ನು ಲಭ್ಯವಿರುತ್ತೆ. ಇವೆಲ್ಲ ಗ್ರಾಮದಲ್ಲಿ ಲಭ್ಯವಿರ್ತಾವೆ. ಗ್ರಾಮೀಣ ಮಟ್ಟದಲ್ಲಿ ಅಂದರೆ ತಾಲೂಕು ಮಟ್ಟಕ್ಕೆ ಹೋಗ್ಬೋದು, ಜಿಲ್ಲಾ ಮಟ್ಟಕ್ಕೆ ಹೋಗ್ಬೋದು ಅಂತೇಳಿ ತೊಂದರೆಯನ್ನು ನಿಮಗೆ ನೀಡಲಾರ್ಕ ಏನು ಮಾಡಿರ್ತಂದ್ರೆ ಗ್ರಾಮವನ್ನು ಅಂತೇಳಿ ಸರ್ಕಾರ ಜಾರಿಗೆ ತಂದೈತಿ. ಏನೇ ಮಾಡ್ತಂದ್ರೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಅಲೆಯದಂತೆ ಗ್ರಾಮ ಮಟ್ಟದಲ್ಲಿ ಸೇವಾ ಸಿಂಧು ಸೌಲಭ್ಯದ ಒದಗಿಸುವ ಕೇಂದ್ರಗಳು ಆದಾಯ, ಜಾತಿ ಪ್ರಮಾಣಪತ್ರ, ಪಿಂಚಣಿ ಮತ್ತು ಪಡಿತರ ಚೀಟಿ ಸೌಲಭ್ಯಗಳು ಈ ಗ್ರಾಮದಲ್ಲಿ ನಿಮ್ಗೆ ಸಿಗ್ತವೆ. ಯಾವೆಲ್ಲ ಪ್ರಶ್ನೆಗಳನ್ನು ನಾವು ನಿರೀಕ್ಷಿಸಬಹುದು ಅಂತೇಳಿ. ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ ಫುಡ್ಸ್ ತಂತ್ರಾಂಶದ ಪೂರ್ಣ ರೂಪವೇನು? ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್. ನಿಮ್ಗೆ ಅದನ್ನು ಕೇಳಿದೆ. ಫುಡ್ಸ್ FID ಅಂತ ಕರೀತಾರ. ರೈತ ರೈತರಿಗೆ ಈ ಐಡಿಯನ್ನು ಕೊಡ್ತಾರೆ. ಯಾಕಂದ್ರೆ ರೈತರಿಗೆ ಆಸ್ತಿ ನೋಂದಣಿ ಮಾಡೋದಕ್ಕೆ ಇರ್ಬೋದು, ಬೆಳೆ ವಿಮೆ ಇರ್ಬೋದು, ಕೃಷಿ ಸಹಾಯ ಮತ್ತು ಸೌಲಭ್ಯಗಳನ್ನು ಪಡೆಯೋಕೆ,
ಸಹಾಯಧನ ಪಡ್ಯಾಕ FID ಕಂಪಲ್ಸರಿ ಬೇಕಾಗ್ತೈತಿ. ಅದನ್ನು ಫ್ರೂಟ್ಸ್ ID ಅಂತಲೇ ಕರೀತಾರೆ. ಇದರ ಪೂರ್ತಿ ಹೆಸರು ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್. ಮಾಹಿತಿ ಹಕ್ಕು ಕಾಯ್ದೆ RTI ಆ್ಯಕ್ಟ್ ಸೆಕ್ಷನ್ 4/2 ಪ್ರಕಾರ ಅನ್ವಯ ಸಾರ್ವಜನಿಕರಿಗೆ ಸ್ವಯಂ ಪ್ರೇರಿತವಾಗಿ ಮಾಹಿತಿ ಒದಗಿಸಲು ಜಾರಿಯಾದ ಪೋರ್ಟಲ್ ಯಾವುದು ಅಂತೇಳಿ ನಿಮಗೆ ಪ್ರಶ್ನೆಯನ್ನು ಅಲ್ಲಿ ನಿಮಗೆ ವಿವರಣೆ ಕೇಳಿದ್ದೆ. ಮಾಹಿತಿ ಕಣಜ ಇದು RTI ಆ್ಯಕ್ಟ್ ಪ್ರಕಾರ. RTI ಆ್ಯಕ್ಟ್ ಯಾವ ಬಂತಂದರೆ 2005ರಲ್ಲಿ ಜಾರಿಗೆ ಬರ್ತೈತಿ. ಈ ಆ್ಯಕ್ಟ್ ಪ್ರಕಾರ ಸಾರ್ವಜನಿಕರಿಗೆ ಸ್ವಯಂ ಪ್ರೇರಿತವಾಗಿ ತಮ್ಮ ಮಾಹಿತಿಯನ್ನು, ಸರ್ಕಾರದ ಮಾಹಿತಿಯನ್ನು, ಸೌಲಭ್ಯಗಳನ್ನು ಈ ಪೋರ್ಟಲ್ ಮಾಹಿತಿ ಕಣಜದಲ್ಲಿ ನೀವು ಸಂಪೂರ್ಣವಾಗಿ ನೋಡ್ಕೋಬೋದು, ಉಚಿತವಾಗಿ ಸಹ. ನೆಕ್ಸ್ಟ್, ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ SSPನಲ್ಲಿ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಬೇಕಾಗಿರುವ ID ಯಾವುದು? ನಿಮ್ಗೆ ಕೇಳಿದೆ. ಕುಟುಂಬ ID ಅಂತ ಕರಿತಾರೆ ಅಂತ ಹೇಳಿದೆ. ಕುಟುಂಬ ಒಂದು ID ಬರ್ತೈತಿ. ಆ ಕುಟುಂಬ ID SSPಗೆ ಲಿಂಕ್ ಇದ್ರೆ ನೀವು ಸ್ಕಾಲರ್ಶಿಪ್ ಅರ್ಜಿ ಹಾಕಕ್ಕೆ ನಿಮಗೆ ಸಹಾಯ ಆಗ್ತೈತಿ. ಯಾವುದು? ಕುಟುಂಬ ID. ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ SSPನಲ್ಲಿ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಬೇಕಾಗಿರುವ ID ಯಾವುದು ಅಂತ ಕೇಳಿದಾಗ ಕುಟುಂಬ ID. ಪ್ರಸ್ತುತ 5.5 ಕೋಟಿ ಕುಟುಂಬ IDಗಳದಾವ. ಪಡಿತರ ಚೀಟಿ ಮತ್ತು ಇದು ಆಧಾರ್ ಕಾರ್ಡನ್ನು ಆಧರಿಸಿ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್, ಭೂ ದಾಖಲೆಗಳು ಮತ್ತು ಆಸ್ತಿಗಳ ನೋಂದಣಿ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ಮುದ್ರಾಂಕ ಮತ್ತು ನೋಂದಣಿ ಇಲಾಖೆ. ಭೂ ದಾಖಲೆಗಳು ಮತ್ತು ಆಸ್ತಿ ನೋಂದಣಿ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ಮುದ್ರಾಂಕ ಮತ್ತು ನೋಂದಣಿ ಇಲಾಖೆ ಇತ್ತೀಚೆಗೆ ನವೀಕರಿಸಿದ ತಂತ್ರಾಂಶ ಯಾವುದು? ಭೂ ದಾಖಲೆಗಳು ಮತ್ತು ಆಸ್ತಿಗಳ ನೋಂದಣಿ ಪ್ರಕ್ರಿಯೆನ ಏನು ಮನೆ ಖರೀದಿರ್ಬೋದು ಅಥವಾ ಹೊಲ ಖರೀದಿರ್ಬೋದು ಅವುಗಳನ್ನು ಸುಗಮಗೊಳಿಸಾಕ ಮುದ್ರಾಂಕ ಮತ್ತು ನೋಂದಣಿ ಇಲಾಖೆ ಸ್ಟ್ಯಾಂಪ್ ಆ್ಯಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ. ಈ ಡಿಪಾರ್ಟ್ಮೆಂಟ್ ಏನು ಮಾಡ್ತದೆ ಅಂದ್ರೆ ಕಾವೇರಿ 2.0 ತಂತ್ರಾಂಶವನ್ನು ಅಭಿವೃದ್ಧಿಪಡಿಸುತ್ತೆ. ನಿಮಗೆ ಕೇಳಬೇಕು, ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಿಮಗೆ ಹೇಳಿದ್ದೆ ಇದರ ಮೇಲೆ ಈ ರೀತಿ ಪ್ರಶ್ನೆಗಳನ್ನು ನಾವು ಎಕ್ಸಾಮಲ್ಲಿ ಸಹ ನಿರೀಕ್ಷಿಸಬಹುದು. ನೆಕ್ಸ್ಟ್, ಗ್ರಾಮ ಪಂಚಾಯತಿ ಸೇವೆಗಳು ಮತ್ತು ದೂರುಗಳಿಗಾಗಿ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಬಿಡುಗಡೆ ಮಾಡಿದಂಥ ನೂತನ 2.0 ಪೋರ್ಟಲ್ ಹೆಸರೇನು? ಗ್ರಾಮ ಪಂಚಾಯತಿ ಸೇವೆಗಳನ್ನು ಒದಗಿಸುವುದು ಎಲ್ಲ ಮಾಹಿತಿಯನ್ನು ಒಂದೇ ಕಡೆ ಪೋರ್ಟಲಲ್ಲಿ ಮತ್ತು ದೂರುಗಳನ್ನು ಅದೇ ಪೋರ್ಟಲಲ್ಲಿ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಒಂದು ತಂತ್ರಾಂಶವನ್ನು ಬಿಡುಗಡೆ ಮಾಡಿದೆ ಅಂತ ಹೇಳಿದೆ. ಅದೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ಪೋರ್ಟಲನ್ನು 2.0 ಪಂಚಮಿತ್ರ 2.0 ಎಂಬ ಪೋರ್ಟಲನ್ನು ಬಿಡುಗಡೆ ಮಾಡುತ್ತೆ. ಯಾವುದು? ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಏನು ಮಾಡ್ತಪ್ಪ ಅಂದ್ರೆ ಇದು ಗ್ರಾಮ ಪಂಚಾಯತಿ ಸೇವೆಗಳು ಮತ್ತು ದೂರುಗಳಿಗಾಗಿ ಕರ್ನಾಟಕ ಸರ್ಕಾರದ ಒಂದು ಏಕೀಕೃತವಾದಂಥ ಒಂದು ಪೋರ್ಟಲ್ ಅಂತೇಳಿ ನಾವು ನೋಡ್ತೀವಿ. ರೈತರಿಗೆ ವಿವಿಧ ಯೋಜನೆಗಳ ಸಹಾಯಧನ ನೀಡಲು ಬಳಸುವಂಥ ವಿಶಿಷ್ಟ ಗುರುತಿನ ಸಂಖ್ಯೆ FIDಯನ್ನು ಯಾವ ಪೋರ್ಟಲ್ ಅಡಿಯಲ್ಲಿ ನೀಡಲಾಗುತ್ತದೆ? ರೈತರಿಗೆ ಸರ್ಕಾರದ ವಿವಿಧ ಯೋಜನೆಗಳ ಸಹಾಯಧನ ನೀಡಲು ವಿಶಿಷ್ಟ ಗುರುತಿನ ಚೀಟಿ ಫಾರ್ಮರ್ ID ಅಂತ ಹೇಳಿದ್ನಲ್ಲ, FID ಅಂತ ಹೇಳಿದ್ನಲ್ಲ, ಅದು ಯಾವ ಪೋರ್ಟಲ್ ಅಡಿಯಲ್ಲಿ ಅಂತ ಕೇಳಿದ್ದೆ ನಿಮ್ಗೆ. ಫ್ರೂಟ್ಸ್ ಪೋರ್ಟಲ್ IDಯಲ್ಲಿ ನಿಮ್ಗೆ FIDಯನ್ನು ನೀಡ್ತಾರೆ. ನೀವು ಏನಾದರೂ ಬೆಳೆ ವಿಮೆ ತುಂಬಿದ್ರೆ ನಿಮ್ಗೆ ಇನ್ಶೂರೆನ್ಸ್ ಹಾಕಬೇಕಾಗಿತ್ತಂದ್ರೆ ಸರ್ಕಾರದಿಂದ ಯಾವುದೇ ರೀತಿಯ ಕೃಷಿ ಸಂಬಂಧಪಟ್ಟಂಥ ಸೌಲಭ್ಯ ಪಡಬೇಕಾಗಿತ್ತಂದ್ರೆ ನಿಮ್ಗೆ ಕಂಪಲ್ಸರಿ FID ಬೇಕಾಗ್ತೈತಿ. FID ಇದ್ರೆ ನಿಮ್ಗೆ ಸರ್ಕಾರದಿಂದ ಸಹಾಯಧನ ಬೆನಿಫಿಟ್ ಎಲ್ಲ ನಿಮ್ಗೆ ಬಂದು ತಲುಪ್ತೈತಿ. ನೆಕ್ಸ್ಟ್, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆಯ್ದ ಸೇವೆಗಳನ್ನು ಮತ್ತು ಕುಂದುಕೊರತೆಗಳನ್ನು ಪರಿಹರಿಸಲು ಜಾರಿಗೆ ತರಲಾದಂತಹ ಪಂಚಮಿತ್ರ ಸಹಾಯವಾಣಿ ಸಂಖ್ಯೆ ಯಾವುದು? ನಿಮಗಾಗ ಹೇಳಿದೆ ಸಹಾಯವಾಣಿ ಸಂಖ್ಯೆ ಬರ್ತೈತಿ. ಆ ಸಹಾಯವಾಣಿಯಲ್ಲಿ ನೀವು ನಿಮ್ಮ ಊರಿಗೆ ಸಂಬಂಧಪಟ್ಟಂಥ ರಸ್ತೆ ದುರಸ್ತಿ ಇರ್ಬೋದು, ಚರಂಡಿ ದುರಸ್ತಿ ಇರ್ಬೋದು, ನೀರಿನ ಸ್ವಚ್ಛತೆ ಇರ್ಬೋದು, ಎಲ್ಲವನ್ನು ಈ ಪೋರ್ಟಲ್ ಮುಖಾಂತರ ನೀವು ಸರ್ಕಾರಕ್ಕೆ ಈ ವಾಟ್ಸಪ್ ವಾಟ್ಸಪ್ ಮಾಡೋ ಮುಖಾಂತರ ಚಾಟ್ ಮಾಡ್ಬೋದು ಅಥವಾ ಅವರಿಗೆ ನೀವು ಕಾಲನ್ನು ಸಹ ಮಾಡ್ಬೋದು. ಈ ಸಹ ನಂಬರ್ ನೆನ್ಪಿಟ್ಕೊಂಡ್ಬಿಡ್ರಿ 8277506300 8277506300 ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನಿಮ್ಮ ಊರಿನ ಕುಂದುಕೊರತೆಗಳನ್ನು, ನಿಮ್ಮೂರಲ್ಲಿ ರಸ್ತೆ ಸರಿಯಿಲ್ಲ ಅಂದ್ರೆ, ನಿಮ್ಮೂರಲ್ಲಿ ನೀರಿನ ವ್ಯವಸ್ಥೆ ಸರಿಯಿಲ್ಲ ಅಂದ್ರೆ ಈ ನಂಬರ್ಗೆ ನೀವು ವಾಟ್ಸಪ್ನಲ್ಲಿ ಚಾಟ್ ಮುಖಾಂತರ ನೀವು ದೂರನ್ನು ಸಲ್ಲಿಸ್ಬೋದು. ಯಾವುದೇ ಲಾಗಿನ್ ಅಥವಾ ಪಾಸ್ವರ್ಡ್ ಇಲ್ಲದೆ ಸರ್ಕಾರ ಸಾರ್ವಜನಿಕರ ಹಣವನ್ನು ಹೇಗೆ ಬಳಸುತ್ತಿದೆ ಎಂಬುದನ್ನು ಪಾರದರ್ಶಕವಾಗಿ ತೋರಿಸೋ ಪೋರ್ಟಲ್ ಯಾವುದು? ಯಾವುದೇ ಲಾಗಿನ್ ಅಥವಾ ಪಾಸ್ವರ್ಡ್ ಇಲ್ಲದೆ ಸರ್ಕಾರದ ಸಾರ್ವಜನಿಕರ ಹಣವನ್ನು, ಅಂದರೆ ಸರ್ಕಾರ ಹಣ ಇಲ್ಲಿ ತರಂಗಿಲ್ಲ, ಸಾರ್ವಜನಿಕರ ಹಣವನ್ನೇ ಕಲೆಕ್ಟ್ ಮಾಡ್ತಾ ಆ ಹಣವನ್ನು ಹೇಗೆ ಖರ್ಚು ಮಾಡ್ತೈತಿ, ಹೇಗೆ ಬಳಸುತ್ತೆ ಅಂತ ನೋಡೋಕೆ ಒಂದು ಪೋರ್ಟಲನ್ನು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡ್ತದೆ. ಮಾಹಿತಿ ಕಣಜ ಪೋರ್ಟಲ್. ಯಾವುದು? ಮಾಹಿತಿ ಕಣಜ ಪೋರ್ಟಲ್. ಈ ಪೋರ್ಟಲ್ ಮುಖಾಂತರ ನೀವು ಕರ್ನಾಟಕ ಸರ್ಕಾರ ಇರ್ಬೋದು ಅಥವಾ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಹಣವನ್ನು ಯಾವೆಲ್ಲ ಕ್ಷೇತ್ರಗಳಿಗೆ, ಯಾವೆಲ್ಲ ವಿಭಾಗಕ್ಕೆ
ಹಣವನ್ನು ಖರ್ಚು ಮಾಡ್ತದೆ ಅಂತೇಳಿ ಮಾಹಿತಿ ಕಣಜದಲ್ಲಿ ನೀವು ಗಮನಿಸ್ಬೋದು. ಬೇಕಾದ್ರೆ ಕ್ವಿಕ್ ರಿವಿಷನ್ ಒಂದ್ಸಲ ನೋಡಿಬಿಡೋಣ ಅಂತ, ಯಾಕಂದರೆ ಎಕ್ಸಾಮ್ ಸನೇ ಹತ್ತಿರದಾಗಿ ನಿಮಗೆ ಪ್ರಶ್ನೆಗಳು ನೇರವಾಗಿ ಬಂದಿರ್ತವೆ. ಯಾಕೆ ಪೋರ್ಟಲ್ ಮೇಲೆ ಕುಟುಂಬ ಪೋರ್ಟಲ್ ಇದನ್ನು ಸಾಮಾಜಿಕ ಭದ್ರತೆ ಮತ್ತು ಸರ್ಕಾರಿ ಯೋಜನೆಗಳ ಅರ್ಹತೆ ನಿರ್ವಹಣಾ ವ್ಯವಸ್ಥೆಗೆ ಇದನ್ನು ತಂದಂಥ ಒಂದು ಯೋಜನೆ ಆಗೈತಿ. ಇದು ರಾಜ್ಯದ ಪ್ರತಿಯೊಬ್ಬ ಕುಟುಂಬಕ್ಕೂ ವಿಶಿಷ್ಟ ಐಡಿಯನ್ನು ನೀಡ್ತೈತಿ. ಇದು ರಾಜ್ಯದ SSP ಅಂದರೆ ವಿದ್ಯಾರ್ಥಿ ವೇತನ ಪೋರ್ಟಲ್ಗೆ ಇದನ್ನು ಲಿಂಕ್ ಕೊಡೋದು ನಿಮ್ಗೆ ಅನಿವಾರ್ಯ. ಫುಡ್ಸ್ ಪೋರ್ಟಲ್ ಅಂದರೆ ರೈತರಿಗೆ FIDಗೆ ಸಂಬಂಧಪಟ್ಟಂಥ ಒಂದು ID. ಇದ್ರ ಫುಲ್ ಫಾರ್ಮ್ ಬೇಕಾದ್ರೆ ಇನ್ನೂ ನೋಡ್ಕೊಂಬಿಡಿ, ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್. ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತೇಳಿ ನೋಡ್ತೀವಿ. ಇದನ್ನು ಏನು ನಮ್ಮ ಕಂದಾಯ ಇಲಾಖೆ ಭೂಮಿ ತಂತ್ರಾಂಶದೊಂದಿಗೆ ಜಂಟಿಯಾಗಿ ಇದನ್ನು ಪರಿಶೀಲಿಸಿ. ನಿಮಗೆ ಎಷ್ಟು ನೆನಪಿಡಬೇಕು, ಭೂಮಿ ಎಂಬ ತಂತ್ರಾಂಶ ಯಾವ ಇಲಾಖೆ, ಕಂದಾಯ ಇಲಾಖೆ. ಇದು ಸಹ ನೀವು ನೆನಪಿಡಬೇಕು. DBT ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತೇಳಿ ನೋಡ್ತೀವಿ. ಕಾವೇರಿ ಪೋರ್ಟಲ್ ಏನು ಮಾಡ್ತದೆ ಅಂದ್ರೆ ಆಸ್ತಿ ನೋಂದಣಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಕ್ಕೆ ಇದನ್ನು ಜಾರಿಗೆ ತಂದೈತಿ. ಇದನ್ನು ಮುದ್ರಣ ಮತ್ತು ನೋಂದಣಿ ಇಲಾಖೆ ಇದನ್ನು ಅಭಿವೃದ್ಧಿಯನ್ನು ಪಡಿಸೈತಿ. ನೆಕ್ಸ್ಟ್ ಮಾಹಿತಿ ಕಣಿಜ ಅಂದರೆ ಅಂದ್ರೆ RT ಆ್ಯಕ್ಟ್ ಪ್ರಕಾರ 2005 ಪ್ರಕಾರ ಸರ್ಕಾರದ ಮಾಹಿತಿಯನ್ನು ನೀವು ಯಾವುದೇ ರಿಜಿಸ್ಟ್ರೇಷನ್ ನಂಬರ್ ಇಲ್ಲದೆ, ಯಾವುದೇ ಪಾಸ್ವರ್ಡ್ ಇಲ್ಲದೆ ನೀವು ಸಾರ್ವಜನಿಕ ಹಣ ಹೇಗೆ ಬಳಸುತ್ತೆ ಅಂತೇಳಿ ಮಾಹಿತಿ ಕಣಜದಲ್ಲಿ ನೀವು ಗಮನ ಕೊಟ್ಟ ನೋಡ್ಬೋದು. ನೆಕ್ಸ್ಟ್ ಪಂಚಮಿತ್ರ ಆ್ಯಪ್ ಅಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ ಗ್ರಾಮೀಣದ ಸೇವೆಗಳನ್ನು, ಗ್ರಾಮ ಪಂಚಾಯತಿ ಸೇವೆಗಳನ್ನು ಮತ್ತು ದೂರದ ಏಕಾಂಶಗಳನ್ನು ಇದರ ಒಂದೇ ಪೋರ್ಟಲ್ ನೋಡ್ಬೋದು. ಮತ್ತು ಇವರು ಒಂದು ಸಹಾಯವಾಣಿ ಸಹ ಬಿಟ್ಟಿದ್ದಾರೆ. ಆ ಸಹಾಯವಾಣಿ ನಿಮಗೆ ನೆನಪಿಡೋಕೆ ಸಾಧ್ಯ ಆದರೆ ನಿಮ್ಗೆ. ನೆಕ್ಸ್ಟ್ ಸೇವಾ ಸಿಂಧು ಬಗ್ಗೆ, ಗ್ರಾಮೋನ್ ಬಗ್ಗೆ ಮತ್ತು ಇವೆಲ್ಲವೂ ಸಹ ಎಕ್ಸಾಮಲ್ಲಿ ನಿರೀಕ್ಷಿಸಬಹುದಂಥ ಒಂದು ಅತ್ಯಂತ ಪ್ರಮುಖವಾದಂಥ ಪೋರ್ಟಲ್ಗಳು. ನಿಮ್ಮೆಲ್ಲ ಯಾರೆಲ್ಲ ಸ್ನೇಹಿತರಿಗೆ ಇತ್ತೀಚೆಗೆ PC ಎಕ್ಸಾಮ್ ನಿಯರೆಸ್ಟ್ ಇದೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಿಯರೆಸ್ಟ್ ಇದೆ, ನೆಕ್ಸ್ಟ್ ಅದೇ ಮತ್ತು ESI ಬಿಡುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲಿ KS ಸಹ ಎಕ್ಸಾಮ್ ಟೈಮ್ ಸೆಟ್ ಆಗಿದೆ. ಎಲ್ಲವೂ ಸಹ ಕರ್ನಾಟಕ ಸರ್ಕಾರದ ಪ್ರಮುಖ ಯೋಜನೆಗಳು, ಪ್ರಮುಖ ಪೋರ್ಟಲ್ಗಳ ಆಧಾರದ ಮೇಲೆ ಒಂದು ಪ್ರಶ್ನೆ ಬರ್ತೈತಿ. ಇವು ವೆರಿ ಇಂಪಾರ್ಟೆಂಟ್ ನೆನಪಿಡಿಕೋರು ನೀವು. ಆ ಕಾರಣಕ್ಕಾಗಿ ಈ ರೀತಿಯಾದಂಥ ಪ್ರಚಲಿತ ಘಟನೆಗಳನ್ನು ಪ್ರತಿನಿತ್ಯ ನಮ್ಮ SS ಅಕಾಡೆಮಿಯಲ್ಲಿ ಅವೈಲೇಬಲ್ ಅದಾವೆ. ಪ್ರಚಲಿತ ಘಟನೆಗಳನ್ನು ಇನ್ನೇನು ಕೆಲವೇ ದಿನಗಳಲ್ಲಿ 6 ಮಂತಿಗೆ ಸಂಬಂಧಪಟ್ಟಂತಹ ಒಂದು ಬೃಹತ್ ಪ್ರಮಾಣದ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತಹ KSಗೆ ಸಂಬಂಧ ಹಿಡ್ಕೊಂಡು ಎಲ್ಲ ಎಕ್ಸಾಮ್ಗೂ ಸಹ ಸಹಾಯವಾಗುವಂಥ ಒಂದು ಪ್ರಚಲಿತ ಘಟನೆ ಬೃಹತ್ ಮಟ್ಟದಲ್ಲಿ ತೆಗೆದುಕೊಂಡು ಬರ್ತಾಯಿದ್ವಿ. ಯಾರೆಲ್ಲ ಇನ್ನು ಶೀಘ್ರದಲ್ಲೇ ನಿಮ್ಗೆ ಬುಕ್ಕನ್ನು ನಿಮ್ಗೆ ಮಾರ್ಕೆಟಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಬೇಕು ನಿಮ್ಮ ಸ್ನೇಹಿತರಿಗೆ ಆದಷ್ಟು ಬೇಗ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.